ಕರ್ನಾಟಕ ನವಚೇತನ ಕಲಾ ನಿಕೇತನ ಸಂಸ್ಥೆಯು 21ನೇ ವಾರ್ಷಿಕೋತ್ಸವದ ಅಂಗವಾಗಿ ಜಿಲ್ಲಾ ಮಟ್ಟದ ಸಾಂಸ್ಕೃತಿಕ ಪ್ರತಿಭೋತ್ಸವ 2026ರ ಕಾರ್ಯಕ್ರಮ ನಗರದ ಅಂಬೇಡ್ಕರ್ ಭವನದಲ್ಲಿ ಅದ್ದೂರಿಯಾಗಿ ನಡೆಯಿತು. ಕಾರ್ಯಕ್ರಮದ ಅಂಗವಾಗಿ 50ಕ್ಕೂ ಹೆಚ್ಚು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಗಣ್ಯರನ್ನ ಸನ್ಮಾನಿಸಲಾಯಿತು. ಕರ್ನಾಟಕ ಚಲನಚಿತ್ರ ರಂಗದ ಹಿರಿಯ ಕಲಾವಿದ ದಿವಂಗತ ಆರ್ ಅಶ್ವಥ್ ನಾರಾಯಣ್ ಅವರ ಪುತ್ರಿ, ರಂಗಭೂಮಿ ಕಲಾವಿದೆ ಲೀಲಾ ಅಶ್ವಥ್ ನಾರಾಯಣ್ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮ ಆಯೋಜನೆಗೊಂಡಿತು. ಈ ಸಂದರ್ಭದಲ್ಲಿ ಮಂಚನಬೆಲೆ ಡ್ಯಾನ್ಸರ್ ಶ್ರೀನಿವಾಸ್ ಅವರ ತಂಡದಿಂದ ಶಿವ ತಾಂಡವ ನೃತ್ಯ ಗಮನ ಸೆಳೆಯಿತು. ಯುವ ಗಾಯಕರಿಂದ ಸುಗಮ ಸಂಗೀತ, ಶಾಲಾ ವಿದ್ಯಾರ್ಥಿಗಳಿಂದ ಚಿತ್ರಕಲೆ, ಏಕಪಾತ್ರಾಭಿನಯ, ಮಿಮಿಕ್ರಿ ಸೇರಿದಂತೆ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ ಏಳುಕೊಂಡಲ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಟ್ರಸ್ಟಿ ಅಧ್ಯಕ್ಷ ಶ್ರೀನಿವಾಸಪ್ಪ, ಸಾಂಸ್ಕೃತಿಕ ಸಂಘಟನೆಗಳು ಕೇವಲ ಕಾರ್ಯಕ್ರಮಗಳನ್ನು ನಡೆಸುವುದರಿಂದ ಸಾಲದು. ಅವು ಸಾರ್ವಜನಿಕರು, ವಿದ್ಯಾರ್ಥಿಗಳು ಹಾಗೂ ಕಲಾವಿದರಿಗೆ ಪ್ರಯೋಜನಕಾರಿಯಾಗಬೇಕು. ಲೀಲಾ ಅಶ್ವಥ್ ನಾರಾಯಣ್ ಅವರು ಕಳೆದ 21 ವರ್ಷಗಳಿಂದ ತಂದೆಯ ಹೆಸರಿನಲ್ಲಿ ಕಾರ್ಯಕ್ರಮಗಳನ್ನು ನಿರಂತರವಾಗಿ ನಡೆಸ್ತಾ ಇರುವುದು ಹೆಮ್ಮೆಯ ಸಂಗತಿ ಎಂದರು. ಕರ್ನಾಟಕ ನವಚೇತನ ಕಲಾ ನಿಕೇತನ ಸಂಸ್ಥಾಪಕಿ ಲೀಲಾ ಅಶ್ವಥ್ ನಾರಾಯಣ ಮಾತನಾಡಿ, ಗಡಿನಾಡಾದ ಚಿಕ್ಕಬಳ್ಳಾಪುರದಲ್ಲಿ ಕಾರ್ಯಕ್ರಮ ನಡೆಸಲು ಸಹಕರಿಸಿದ ಎಲ್ಲ ಗಣ್ಯರಿಗೆ ನಾನು ಕೃತಜ್ಞತೆಯನ್ನ ಸಲ್ಲಿಸುತ್ತೇನೆ. ಎಲ್ಲರ ಸಹಕಾರದಿಂದ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರುವುದು ಎಂದು ಹೇಳಿದ್ದಾರೆ. ಕಾರ್ಯಕ್ರಮದಲ್ಲಿ ವಿವಿಧ ಸಂಘಟನೆಗಳ ಪ್ರತಿನಿಧಿಗಳು, ಗಣ್ಯರು ಹಾಗೂ ಕಲಾಭಿಮಾನಿಗಳು ಭಾಗವಹಿಸಿದ್ದರು. ಬ್ಯೂರೋ ರಿಪೋರ್ಟ್ ಸಲಾಹುದ್ದೀನ್, ಎನ್ಕೆಎಸ್ ಟಿವಿ 4 ಚಿಕ್ಕಬಳ್ಳಾಪುರ. ಚಲನಚಿತ್ರದಲ್ಲಿ ಸಣ್ಣ ಪಾತ್ರಗಳೊಂದಿಗೆ ತಮ್ಮ ಸೇವೆಯನ್ನು ಸಲ್ಲಿಸಿ ಹಿರಿಯರಾಗಿರ್ತಕ್ಕಂಥ ಶ್ರೀಮಾನ್ ದಿವಂಗತ ಅಶ್ವಥ್ ನಾರಾಯಣ್ ಅವರ ಮಗಳಾಗಿರ್ತಕ್ಕಂಥ ತುಂಗವಳ್ಳಿ ಲೀಲಾ ಮೇಡಮ್ ಅವರು ಈ ಕಾರ್ಯಕ್ರಮವನ್ನು ಏನು ಅಂದುಕೊಂಡಿದ್ದಾರೆ, ತನ್ನ ತಂದೆಯ ಒಂದು ಹೆಸರನ್ನು ನಡೆಸ್ತೀನಿ. ಈಗಾಗಲೇ ಅವರ ತಂದೆಯ ಹೆಸರಿನಲ್ಲಿ ಕರ್ನಾಟಕ ನವಚೇತನ ಕಲಾ ನಿಕೇತನದ ಸಮಾಜ ಸೇವೆಯಲ್ಲಿ ಸಲ್ಲಿಸತಕ್ಕಂಥವರಿಗೆ ಪ್ರಶಸ್ತಿ ಕೂಡ ಪ್ರದಾನ ಮಾಡತಕ್ಕಂಥದ್ದು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ಬಹಳ ಸಂತೋಷದ ಜನ ಬಹಳಷ್ಟು ಸೇರಿದರೆ ಬಹಳಷ್ಟು ಚೆನ್ನಾಗಿರ್ತಾ ಇತ್ತು. ಆದರೆ ಕಾರಣಾಂತರಗಳಿಂದ ಮುಂದಿನ ದಿನಗಳಲ್ಲಿ ಇಂಥ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಎರಡನೇ ಒಂದು ತುಂಬುವುದೇ ಒಂದರ ಸಂಸ್ಥೆ ನನ್ನ ವೈಯಕ್ತಿಕ ಎಲ್ಲರಿಗೂ ಸೇರಿದ ಗಣ್ಯರಿಗೂ ಹಾಗೂ ಎಲ್ರಿಗೂ ನನ್ನ ಅನಂತ ವಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಕಾರ್ಯಕ್ರಮ ನಡೆಯಬೇಕಾದ್ರೆ ನಮ್ಮ ಶ್ರೀನಿವಾಸ್ ಅವರೇ ಕಾರಣ. ಯಾಕಂದ್ರೆ ನನಗೆ ಕನ್ನಡ ಭವನ ಬುಕ್ ಮಾಡಿದ್ದೆ, ಆಗ ಆಗಲಿಲ್ಲ, ಕಾರಣಾಂತರಗಳಿಂದ. ಆದ್ರಿಂದ ಇವತ್ತು ಈ ಕಾರ್ಯಕ್ರಮ ಮಾಡೋಕ್ಕಾಗಲ್ಲ, ವಾಪಸ್ ಹೋಗ್ತಿರ್ತಾರೆ ಅಂತ ಅಂದಾಗ ಯಾಕೆ ಹೋಗ್ತೀರ ಮೇಡಮ್ ಅಂತ ಹೇಳಿ ಶ್ರೀನಿವಾಸ್ ಅವರು ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಎಲ್ಲರನ್ನೂ ಏನು ಮಹಾನ್ ಗಣ್ಯರನ್ನ ಕುಣಿಸಿದ್ದಾರೆ, ಅದೆಲ್ಲವೂ ಶ್ರೀನಿವಾಸ್ ಅವರು ಕುಣಿಸಿದ್ದಾರೆ. ಮತ್ತೆ ಮುಂಭಾಗದಲ್ಲಿರುವ ನಮ್ಮ ದೇವರಾಜ್ ಅವರ ಟೀಮ್ ಸಹ ಬಹಳ ಸಪೋರ್ಟ್ ಮಾಡಿದ್ದೀರಾ. ತುಂಬ ತಾರತಮ್ಯವಾಗಿ ನಾನು ಯಾವುದೇ ಕಾರಣಕ್ಕೂ ನೋಡಲ್ಲ. ಎಲ್ಲರೂ ನನಗೆ ಈ ಅನ್ನದಾತರು ನೀವು ಎಲ್ಲರೂ ಮತ್ತೆ ಎಲ್ಲ ನಮ್ಮ ಇರೋದ್ರಿಂದಲೇ ನಮ್ಮ ಕಾರ್ಯಕ್ರಮ ಸಕ್ಸಸ್ ಆಗೋದು ಅಂತ ನಾನು ಸತತವಾಗಿ 20 ವರ್ಷಗಳಿಂದ. ಹಾಗಾಗಿ ಇವತ್ತಿನ ಕಾರ್ಯಕ್ರಮ ಚಿಕ್ಕದಾಗಿದೆ ಅಂತ ನಾನು ಭಾವಿಸಲ್ಲ. ಎಲ್ಲ ದೊಡ್ಡ ದೊಡ್ಡ ಮಹನೀಯರು ಬಂದಿದ್ದೀರಾ ಎಲ್ಲರೂ. ದೇವರಾಜಣ್ಣ ಅವರು ಮತ್ತೆ ನಾರಾಯಣ್ ಜಿ ಎಸ್ ಆರ್ ಅವರು, ಯಾಕಂದ್ರೆ ಕರ್ನಾಟಕ ಜೈ ಜವಾನ್ ಜೈ ಕಿಸಾನ್ ಪಕ್ಷದ ನಾವು ಮಾತಾಡ್ತಾ ಇರ್ತೀವಿ. ಇನ್ನು ವಿಷಯ ಮನುಷ್ಯ ಬಡತನ ಅನ್ನೋದು ಕರ್ನಾಟಕ ನವಚೇತನ ಇವತ್ತು ಒಂದು ಚಿಕ್ಕ ಮಕ್ಕಳು ಇಲ್ಲಿ ಆಡ್ತಾ ಇದ್ದಾಗ ಚಿಗುರು, ಈಗ ಆ ಮಕ್ಕಳು ಚಿಗುರುವ ಮಕ್ಕಳಿಗೆ ಒಂದು ಕಲಾವಿದಿ ಆ ಮೇಡಮ್ ಆ ಕಲಾ ಕಲಿಸ್ಕೊಡ್ತಾ ಇದ್ದಾರೆ ಅಂದ್ರೆ ಆ ಶ್ರಮ ಅವ್ರು ಮಾತ್ರ ಗೊತ್ತಿರುತ್ತೆ. ಸ್ಕೂಲಲ್ಲಿ ಮಾರ್ಕ್ಸ್ ಕಷ್ಟನ ಅದರ ಎಂಟ್ರೆನ್ಸ್ ಕಷ್ಟ ಆಗಿರುತ್ತೆ ಕಲಾವಿದರಿಗೆ. ನಾವು ಕಲಾವಿದರನ್ನ ಯಾವತ್ತೂ ಅಷ್ಟೇ ಯೋಚನೆ ಮಾಡಬೇಕು.
ಅವ್ರ ಕಷ್ಟ ಅನ್ನೋದು ತುಂಬಾ ಶ್ರಮ ಇದೆ. ಒಬ್ಬ ಇವತ್ತು ಡ್ಯಾನ್ಸ್ ಶ್ರೀನಿವಾಸ್ ನನ್ನ ಆತ್ಮ ಸ್ನೇಹಿತರು. ನಾನು ಯಾವಾಗ ಶ್ರೀನಾಥ್ ಹೇಳ್ತೀನಿ, ಹೃದಯ ಅಂದ್ರೆ ನಂದು, ಅವ್ರದ್ದು ಆಟ ಅಂದ್ರೆ ನಂದು, ಅವ್ರದ್ದು ಅಂತ. ಇಬ್ರು ಅಷ್ಟೇ. ಯಾವಾಗ ಶ್ರೀನಿವಾಸ್ ಮಧ್ಯದಲ್ಲಿ ಶ್ರೀನಿವಾಸ್ ಡ್ಯಾನ್ಸ್ ಶ್ರೀನಿವಾಸ್ ಮಾತಾಡ್ತಾರೆ. ಶ್ರೀನಿವಾಸ್ ಯಾವಾಗ ನಾನು ಹೇಳೋದು, ಶ್ರೀನಿವಾಸ್ ಕಡೆ ಡ್ಯಾನ್ಸ್ ಒಂದ್ ಕಡೆ ಯೋಚನೆ ಮಾಡ್ತೀಯಾ, ಇನ್ನೊಂದ್ ಕಡೆ ಫಿಲ್ಮ್ ಒಂದ್ ಕಡೆ ಯೋಚನೆ ಮಾಡ್ತೀಯಾ, ಒಂದ್ ಕಡೆ ರಾಜ್ಯಾಧ್ಯಕ್ಷರಿದ್ದಾರೆ ನೀವು, ಇಷ್ಟೊಂದು ಶ್ರಮ ವಹಿಸ್ತೀರಾ.